ಜವಾನ್ ಜೈ ಕಿಸಾನ್ ಜೈ ಡ್ರೈವರ್. ಹುಡುಗಿನ ಮಾತಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ತಾನೆ. ಹುಡುಗಿರ್ ಚಿಂತೆಯಲ್ಲಿ ಇಷ್ಟಿರುತ್ತೆ ಅವನಿಗೆ. ಹಿಂಗೆ ಕೇಳಿಸ್ಕೊಳ್ಳಿ. ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ಗಾಯ್ಸ್ ಹೆಂಗಿದ್ದು ಗೈಸ್? ನೆನೆ ಇದ್ದಿದ್ದು ಎಪಿಸೋಡ್ ಲಾಗು ಚೆನ್ನಾಗಿತ್ತಲ್ಲ ಗೈಸ್? ಪರವಾಗಿಲ್ಲ ಅನ್ಕೋತೀನಿ. ನನಗೆ ನಾನೇ ಶಬಾಷ್ ಹೊಡ್ಕೋತೀನಿ. ಯಾಕಂದರೆ ನೀವೆಲ್ಲ ದೂರ ಇದ್ರೆ ಹೊಡೆಯೋಕ್ಕಾಗಲ್ಲ. ಏನಿದ್ರು ಕಮೆಂಟ್ ಮಾಡಬೇಕು, ಕಮೆಂಟ್ ಮಾಡಿ. ಇನ್ನೂ ಒಂಚೂರಲ್ಲಿ ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ರಾತ್ರಿ ಲೇಟಾಗೋಯಿತು. ಬೆಳಗ್ಗೆ ಕೆಲ್ಸಕ್ಕೆ ಕೂಡ ಹೋಗಿಲ್ಲ. ಇಲ್ಲಿಂದ ಮಳೆ ಬೀಳ್ತಾಯಿತ್ತು, ಅದಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ. ಈಗ ಎದ್ದು ಟಿಫನ್ ಎಲ್ಲ ಮಾಡಿ ಗೇಮ್ ಆಡೋಕ್ಕೆ ಹೋಗಬೇಕು. BGMI ಬನ್ನಿ, ಗೇಮಲ್ಲಿ ಸಿಗ್ತೀನಿ. ಇನ್ನೇ ಯಾರು ಗೇಮ್ ಬಂದಿಲ್ಲೋ, ಗೇಮ್ ಚಾನಲ್ ಗೊತ್ತಿಲ್ವೋ ಅಲ್ಲಿಗೂ ಬನ್ನಿ, ಗೇಮಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸೀದಾ ಗೇಮ್ಗೆ ಹೋಗೋದು, ಗೇಮ್ ಆಡೋದು, ಮತ್ತು ಮುಂದಿನ ಕೆಲಸ ಸ್ವಲ್ಪ ಇರ್ತದೆ, ಮಾಡೋಣ. ಚಲೋ. ಈಗ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಎಲ್ಲಿಗಂದರೆ ಕೆಲಸಕ್ಕೆ. ಬನ್ನಿ ಹೋಗೋಣ, ಕೆಲ್ಸಕ್ಕೆ ಹೋಗೋಣ. ಬನ್ನಿ ಗೈಸ್, ಕೆಲ್ಸಕ್ಕೆ ಫೈನಲಿ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಪೆಟ್ರೋಲ್ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಫುಲ್ ರಶ್ ಇತ್ತು. ಅದರಿಂದ ನಮ್ದೊಂದು ಗಾಡಿ, ಇನ್ನೊಂದು ಗಾಡಿ ಅಲ್ಲಿ ಮುಂದೆ ಹೋಗ್ತೈತೆ. ಬನ್ನಿ, ಇವತ್ತು ಯಾವ್ರಿಗೂ ಇವತ್ತು ದಾದ್ರೇಟ್ಪಲ್ಲಿಗೆ ಗೈಸ್. ಇವತ್ತು ದಾದ್ರೇಟ್ಪಲ್ಲಿ ಯಾರನ್ನ ಇದ್ರೆ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋಗೆ ಯಾರಿಗೂ ಬೇಗ ರೀಚ್ ಸಿಗೋಲ್ಲ, ಸ್ವಲ್ಪ ಕಮ್ಮಿನೇ ಸಿಗೋದು. ಆದ್ದರಿಂದ ಬೇಗ ರೀಚ್ ಸಿಗೋ ಥರ ಮಾಡಿ ಗೈಸ್. ಫೈನಲಿ ಇವತ್ತು ದಾದ್ರೇಟ್ ಬಂದಿದ್ದೀವಿ. ಬಂದು ಒಂದು 10 ನಿಮಿಷ ಆಯಿತು. ಬರೋಷ್ಟೊತ್ತಿಗೆ ಲೇಟ್ ಆಯಿತು ಗೈಸ್. ಒಂಚೂರು ಲೆಂತ್ ಇತ್ತು ಊರು. ಬಂದು ಫಿಲ್ಟರ್ ಹತ್ರ ಬಂದಿದ್ದೀವಿ. ಡೈರಿ ಇರೋದು ಅಲ್ಲಿ. ಬಂದೆಲ್ಲ ಸ್ಟಾರ್ಟ್ ಮಾಡಬೇಕು. ನಾವು ಹೋಗೋಕ್ಕೆ ಮನೆಗೆ ಹೋಗ್ಬೇಕು ಅಂತ ಅನಿಸುತ್ತೆ ಗೈಸ್. ಇವತ್ತು ನಾನು ನಿತಿನ್ ಬಂದಿರೋದು ಗೈಸ್. ನಿತಿನ್ ಹಾಯ್ ಹೇಳೋ. ನಾನು ನಿತಿನ್ ಬಂದಿರೋದು ಗೈಸ್. ಇವತ್ತು ಫುಲ್ ಮನೆಗೆ ಹೋಗ್ಬೇಕು. ಫುಲ್ ಕಲೆಕ್ಟ್ ಮಾಡಬೇಕು. ಚೂರು ದೊಡ್ಡದೇ ಇದೆ ಊರು. ಬನ್ನಿ, ಏನು ಮಾಡೋಣ, ಯಾರೂ ಇಲ್ಲ ಇಲ್ಲಿ ಅಂತ ಜನ ಸೇರೋವಂಥ ಪ್ಲೇಸ್ ಯಾವುದೂ ಇಲ್ಲ. ಡೈರಿ ಕೂಡ ಮುಚ್ಚಾಕ್ಬಿಡ್ತಾರೆ. ಇನ್ನೊಂದು 20 ನಿಮಿಷ ಮುಚ್ಚಿಬಿಡ್ತಾರೆ. ಬನ್ನಿ, ಮನೆಗೆ ಹೋಗ್ಬಿಟ್ಟು ಎಲ್ಲ ಪಾಂಪ್ಲೆಂಟ್ ಹಚ್ಬಿಟ್ಟು ಹೋಗ್ಬಿಡೋಣ. ಬನ್ನಿ, ಲೆಟ್ಸ್ ಗೋ ಗೈಸ್. ಫೈನಲಿ ಈಗ ಎಲ್ಲ ಮನೆಗಳು ಆಯಿತು. ಆಗೋಷ್ಟೊತ್ತಿಗೆ 8:20 ಸಮಥಿಂಗ್ ಆಗಿದೆ. ಲೇಟ್ ಆಗೋಯ್ತು ಗೈಸ್. ಇವತ್ತು ಹೇಳಿಲ್ವಾ, ಮನೆಗಳೆಲ್ಲ ಜಾಸ್ತಿ ಇದ್ದಾವೆ. ಬಟ್ ಮನೆಗಳಲ್ಲಿ ಪರವಾಗಿಲ್ಲ, ನಂಬರ್ಸ್ ಕೊಡ್ರಿ ಇವತ್ತು ನೆನ್ನೆಗಿಂತ. ಬನ್ನಿ ಇನ್ನೋಗೋಣ, ಮನೆಗೆ ಹೋಗ್ಬೇಕು. ನಮ್ಮ ಫ್ರೆಂಡ್ಸ್ನ ಮುಂದೆ ಊರಲ್ಲಿದ್ದಾರೆ, ಜಯಂತು, ಉದಯ್. ಅವ್ರನ್ನ ಕರ್ಕೊಂಡು ಹೋಗೋಣ ಮನೆಗೆ. ಇನ್ನು ಹೋಗ್ಸೋದಿಗೆ ಇವತ್ತು ಇಲ್ಲೇ 8:20 ಮೇಲೆ ಆಗಿಬಿಟ್ಟಿದೆ, 25 ಎಬೋ. ಹೋಗ್ಸೋದಿಗೆ 9 ಆಗುತ್ತೆ ಗೈಸ್. ನೆನ್ನೆನೂ ಲೇಟ್ ಆಗೋಗ್ಬಿಟ್ಟು, ಇವತ್ತು ಲೇಟ್ ಆಗುತ್ತೆ. ಬನ್ನಿ ಹೋಗ್ಬಿಟ್ಟು ಇನ್ನು ಲಾಗೆಲ್ಲ ಎಡಿಟ್ ಮಾಡಬೇಕು. ಏನು ಮಾಡೋಣ, ಏನೊಂದು ಕೆಲಸ ಮಾಡಲೇಬೇಕಲ್ಲ. ನಿಮ್ಮ ಕಂಟೆಂಟು ಕೊಡಬೇಕು. ನಾನು ಏನೋ ಕಂಟೆಂಟ್ ಕೊಡೋದಕ್ಕನ್ನ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಗೈಸ್. ಲೆಟ್ಸ್ ಗೋ. ಬನ್ನಿ, ಹೋಗ್ತಾ ರೋಡಲ್ಲಿ ಆದರೂ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಕೂಡ ಇವ್ನು ನಿತಿನ್ ಗಾಡಿ ಓಡಿಸ್ತಾನೆ. ಯಾಕಂದರೆ ಬರೋವಾಗ ನಾನು ಓಡಿಸಿದ್ದೀನಿ, ಅದಕ್ಕೆ ನನ್ನ ಮಗ ನೀಗ ಓಡಿಸ್ತಾ ಇದ್ದೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ. ಹೋಗ್ತಾ ಸಿಗ್ತೀನಿ. ಬಾಯ್ ಗೈಸ್, ಅಲ್ಲಿ ಸಿಗ್ತೀನಿ ರೋಡಲ್ಲಿ. ಇಲ್ಲಾಂದರೆ ಒಂದೇ ಸತಿ ಅವ್ರನ್ನ ಮೀಟ್ ಆಗಿದಾಗ ಒಂದೇ ಸತಿ ಅಲ್ಲಿ ಸಿಗ್ತೀನಿ ಜಯಂತ್ ಅವರ ಊರಿಗೆ. ಇಲ್ಲಿಂದ ಅರೌಂಡ್ ಒಂದು 4 ಕಿಲೋಮೀಟ್ರ್ ಇರುತ್ತೆ. ಅಲ್ಲಿಗೆ ಹೋಗೋಣ ಬನ್ನಿ, ಕತ್ಲಲ್ಲಿ. ಬಟ್ ಇಲ್ಲಿಂದಾನೇ ಆ ಮೈನ್ ರೋಡ್ಗೆ 2 ಇದೆ, ಅಲ್ಲಿಂದ ಒಂದು 2.5 ಇದೆ. ಲೆಟ್ಸ್ ಗೋ ಗೈಸ್. ಫೈನಲಿ ಈ ನನ್ನ ಮಗ ನಿತಿನ್ ಪಾಂಪ್ಲೆಟ್ ಮೆತ್ತದೆ ಮರ್ತೋಗಿದ್ದಾನೆ ಗೈಸ್. ಈಗ ಫೈನಲಿ ಪಾಂಪ್ಲೆಟ್ ಮೆತ್ಕೊಂಡು ಇನ್ನೊಂದು 15 ನಿಮಿಷ ಜಾಸ್ತಿ ಆಯಿತು. ಹೋಗ್ತಾ ಒಂದು ಬ್ರೇಕು ಗೈಸ್, ಟೀ ಬ್ರೇಕು. ನಮ್ಮ ಮ್ಯಾನೇಜರ್ ನೋಡಿ ಗೈಸ್, ನಮ್ಮ ಮ್ಯಾನೇಜರ್ ಅವನೇ ವೈಷ್ಣನ್ ಮಗ ಮ್ಯಾನೇಜರು. ಎಷ್ಟಿದ್ರೇನು ಮ್ಯಾನೇಜರ್ ಅಲ್ಲ ಗೈಸ್, ಭಯಂಗಿಲ್ಲ ಏನಿಲ್ಲ ನಮ್ಮ ಮ್ಯಾನೇಜರ್ನ. ಇವನು ಉದಯ್, ಅವರು ಅಂಗಡಿಯವರು. ಏನು ಮಾಡೋಕ್ಕಾಗಲ್ಲ, ಬರಬೇಕು. ನನ್ನ ಮಗ ಮಾಡಿರೋ ಕೆಲಸಕ್ಕೆ ಇನ್ನೂ ಅರ್ಧ ಗಂಟೆ ಎಲ್ಲ ಆಯಿತು ಗೈಸ್. ಪಾಂಪ್ಲೆಟ್ ಮೆತ್ತದ ಮರ್ತೋಗಿದ್ದಾನೆ. ಫೈನಲಿ ಈಗ ಅಲ್ಲಿಂದ ಹೊರಡು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಶ್ರೀನಿವಾಸಪುರ ಎಂಟ್ರಿ ಆಗ್ತೀವಿ. ಎಂಟ್ರಿ ಆಗ್ಬಿಟ್ಟು ಇನ್ನು ಮನೆಗೆ ಟೌನಲ್ಲಿ ಏನು ವಿಡಿಯೋ ಮಾಡಲ್ಲ, ಒಂಚೂರು ಬೇಗ ಹೋಗ್ಬೇಕು. ಹೊಟ್ಟೆ ಹಸಿದಿದೆ. ಹೀಗೆ 9 ಗಂಟೆ ಆಗೋಗ್ಬಿಟ್ಟಿದೆ. ಇಲ್ಲೇ ಶ್ರೀನಿವಾಸಪುರ ಎಂಟ್ರಿನೇ 9 ಗಂಟೆ. ಬನ್ನಿ, ಏನು ಮಾಡೋಣ, ಏನೋ ಒಂದು ಮಾಡಬೇಕಲ್ಲ. ಬೇಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ. ಕಾಂಟೆಂಟ್ ಏನನ್ನ ಪ್ಲಾನ್ ಮಾಡಬೇಕು, ಬೇರೆದು. ಡೈಲಿ ಇದೇ ಲಾಗ್ ಇದ್ರೆ ಚೆನ್ನಾಗಿರಲ್ಲ. ಬೇರೆ ಸ್ಟೈಲ್ ಮಾಡೋಕ್ಕೆ ಥಿಂಕ್ ಮಾಡ್ತೀನಿ ಗಾಯ್ಸ್. ನಿಮ್ಮ ಸಪೋರ್ಟು ಬೇಕು, ಇನ್ನೂ ಬೇಕು, ಕಡಿಮೆ ಐತೆ. ಬೇಗ 500 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ. ಬನ್ನಿ ನೋಡಿ, ರೋಡೆಲ್ಲ ಕತ್ಲು, ಯಾರೂ ಇಲ್ಲ. ಹಿಂದೆ ಇವಾಗ ಯಾಕೋ ಒಂದು ಗಾಡಿ ಹೋಗ್ತೈತೆ, ಇನ್ನೇ ಎಂಟ್ರೆನ್ಸು. ಬನ್ನಿ, ಲೆಟ್ಸ್ ಗೋ. ಮನೇಲಿ ಸಿಗ್ತೀನಿ, ಇಲ್ಲಾಂದರೆ ನಮ್ಮ ಕ್ರಾಸಲ್ಲಿ ಸಿಗ್ತೀನಿ. ಬನ್ನಿ ಗೈಸ್, ಚಲೋ ಗೈಸ್. ಫೈನಲಿ ಈಗ ಮ್ಯಾನೇಜರ್ ಮನೆ ಹತ್ರ ಬಂದಿದ್ದೀವಿ. ಮ್ಯಾನೇಜರ್ ಒಂದು ದುಬ್ಬಾಕ್ಬಿಟ್ಟು ಇಲ್ಲಿ ಹೋಗ್ಬಿಡೋಣ ಬನ್ನಿ ನಮ್ಮ ಮನೆಗೆ. ಅಷ್ಟೇ ಕೆಲಸ. ಮತ್ತು ಮಾರ್ನಿಂಗ್ ಸಿಗ್ತೀನಿ ಗೈಸ್. ಮಾರ್ನಿಂಗ್ ಇನ್ನು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು
ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಗೈಸ್ ಹೆಂಗಿತ್ತು ಮೊನ್ನೆ ಲಾಗು ನೆನ್ನೆ ಮಾಡಿದ್ದೆ, ಬಟ್ ಅದು ಸ್ವಲ್ಪನೇ ಇತ್ತು ಅಂತ ಹಾಕಿರ್ಲಿಲ್ಲ. ಅದನ್ನು ಇದಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ಬನ್ನಿ ಇವತ್ತು ಹೋಗೋಣ ಕೆಲಸಕ್ಕೆ. ನಮ್ಮ ಗಾಡಿನ ಎತ್ಕೊಂಡು ಇವತ್ತು ಇಬ್ಬರೇ ಹೋಗ್ತಾ ಇರೋದು, ಇನ್ನಿಬ್ರು ಕಾಲೇಜ್ಗೆ ಹೋಗಿದ್ದಾರೆ. ಅದರಿಂದ ಒಂದೇ ಗಾಡಿ. ಬನ್ನಿ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಗೈಸ್ ಕಾಂಟೆಂಟ್ ಕೊಡೋಕ್ಕೆಲ್ಲ ಟ್ರೈ ಮಾಡ್ತೀನಿ, ನಾನು ಬೇರೆದೆಲ್ಲ ವಿಡಿಯೋ ಮಾಡ್ತೀನಿ. ಸಪೋರ್ಟ್ ಮಾಡಬೇಕು ಗೈಸ್, ಬೇಗ ಗೈಸ್. ನಮ್ಮ ಗಾಡಿನ ಎತ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮ ಗಾಡಿ ಇವತ್ತು ಕೆಲ್ಸಕ್ಕೆ ಹಾಕೊಂಡು ಹೋಗ್ತಿದ್ದಾರೆ ನಮ್ಮ ಅಣ್ಣ, ಅದರಿಂದ ನಮ್ಮ ಗಾಡಿ ಎತ್ಕೊಳಕ್ಕಾಗಿಲ್ಲ. ನಿತಿನ್ ಇವತ್ತು ಬರೋಂಗಿಲ್ಲ, ಇದು ಅವ್ರದ್ದು ಗಾಡಿ ಎತ್ಕೊಂಡು ಹೋಗೋಣ. ಬನ್ನಿ, ನಿತಿನ್ ನಮ್ಮ ಹತ್ರ ಬರ್ತಾವನೆ. ನಿತಿನ್ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಗೈಸ್. ಚೆಕ್ ದ ನಿತಿನ್ ಔಟ್ಫಿಟ್. ಹಾಯ್ ಹೇಳೋ. ಬನ್ನಿ ಗೈಸ್ ಹೋಗೋಣ. ಈಗ ಇವತ್ತು ಇವ್ರದೇ ಗಾಡಿ ಗೈಸ್, ನಿತಿನ್ ಅವ್ರ ಗಾಡಿ ಹಾಕೊಂಡು ಹೋಗೋದು. ಅವ್ನು ಬರಲ್ಲ, ಬಟ್ ಅವ್ರ ಮನೆಗೆ ಹೋಗ್ಬಿಟ್ಟು ಈಸ್ಕೊಂಡು ಹೋಗೋಣ. ಬನ್ನಿ, ನಾವಿಬ್ಬರೇ ಅನ್ಕೊಂಡ್ವಿ. ಇನ್ನೊಂದು ಸೆಡೆ ಇಲ್ಲ ವಡೆ ಇನ್ನೊಂದು ಹಿಂಗೆ ಬರ್ತಾವನೆ. ಹಾಯ್ ಹೇಳಲ್ಲ ಈ ಬಸ್ಡಿಕೆ. ಹಾಯ್ ಹೇಳೋದ್ರೆ ಹಿಂಗೆ ಅಂತ ಇದ್ದಾನೆ ಗೈಸ್. ಇನ್ನ ಈಗ ಉಜ್ತಾ ಇದ್ದಾನೆ ಗೈಸ್. ವೇಸ್ಟ್ ನನ್ನ ಮಗ ಅಲ್ಲೋ. ಏನ್ ಮಾಡೋಣ, ರಿಚ್ ಕಿಡ್ಸ್ ಎಲ್ಲ ಈಗ ಉಜ್ಜುತ್ತಾರೆ. ನಾವು ಸಿಂಹನೇ ತಿಕ್ಕಾವಲ್ಲ ಅಲ್ಲೋಚಲ್ಲ ನಾವೇ ಲೆಕ್ಕ ಹಿಂಗೆ ಹೇಳ್ಕೊಂಡೆಲ್ಲ ಜೀವನ ಪೂರ್ತಿ ಅಲ್ಲೂ ಇದೆ. ಇವತ್ತು ಉಜ್ತಾ ಇದ್ದಾನೆ ಗೈಸ್. ಇವತ್ತು ಅವ್ರ ಹುಡುಗಿ ಜೊತೆ ಡೇಟ್ಗೆ ಹೋಗ್ತಾ ಇದ್ದಾನೆ ಗೈಸ್. ಇವನು ಪಾಪ ಕಾಲೇಜ್ಗೆ ಹೋಗ್ತಾವನೆ, ಅವ್ನ ಹುಡುಗಿ ಜೊತೆ ಡೇಟ್ಗೆ ಹೋಗ್ತಾ ಇದ್ದಾನೆ ಗೈಸ್. ವೇಸ್ಟ್ ನನ್ನ ಮಗ ಅವನು. ಸುಮ್ಮನೆ ಉಡ್ಸ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ಜೀವನಕ್ಕೆ ಪ್ರಯೋಗನೇ ಇಲ್ಲ ಅವನು. ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ನಿತಿನ್ ಅವ್ರ ಗಾಡಿ ಎತ್ಕೊಂಡು ಬಂದಿದ್ದೆ. ಇವತ್ತು ಡ್ಯೂಟಿಯಲ್ಲಿರೋ ಶಿವ ಗಾಯ್ಸ್. ಶಿವ ಹೊಸಬ ಗಾಯ್ಸ್. ಇವತ್ತು ಹೊಸಬ ಅಂತೇನಿಲ್ಲ, ಅಲ್ವಾನೆ. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಕೆಲಸಕ್ಕೆ. ಯಾರ್ದು ಪಾಪ ಟೈರ್ ಕಟ್ಟ ಎಲ್ಲ ಬಿದ್ದೋಗಿದೆ. ಹಿಂಗಾದ್ರೆ ಲೋಡ್ ಗಾಡಿ ಬೇರೆ, ಹಿಂಗಾದ್ರೆ ಭಾರಿ ಬಾಧೆ ಆಗುತ್ತೆ ಗೈಸ್. ಲೋಡ್ ಬೇರೆ ಕಟ್ಟ, ಇನ್ನು ಅವ್ರು ಬಂದು ಮೆಕ್ಯಾನಿಕ್ ಬರಬೇಕು, ಅದು ಬೇರೆ ನಡಿ ರೋಡಲ್ಲಿ ಆಗಿ. ಹೈವೇ ಬೇರೆ, ಸೆಂಟ್ರ್ ರೋಡು ಗೈಸ್. ಜಾಸ್ತಿ ಹಿಂಸೆ ಆಗ್ಬಿಡುತ್ತೆ, ಅವ್ರಿಗೆ ಬರ್ಡನ್ ಆಗ್ಬಿಡುತ್ತೆ. ಅದನ್ನ ತಂದು ಜಾಕೆಲ್ಲ ತಂದು ಇನ್ನು ಮೆಕ್ಯಾನಿಕ್ಕೆ ಬರಬೇಕು ಗೈಸ್. ಅದೆಲ್ಲ ಎತ್ತಬೇಕು ಅಂದರೆ, ಸೆಟ್ ಮಾಡಬೇಕು ಅಂದರೆ ಕಟ್ಟಾಗ್ಲಿ ಹೋಗ್ಬಿಟ್ಟಿದೆ ಗೈಸ್. ಅದದ್ದು ಡ್ರೈವರ್ ಕಷ್ಟ ಆದರೆ ಹೆಂಗಿರುತ್ತೆ ಪಾಪ, ಏನು ಮಾಡೋಕ್ಕಾಗುತ್ತೆ. ಯಾವತ್ತು ಡ್ರೈವರ್ ಬೈಬೇಡಿ ಗೈಸ್. ಡ್ರೈವರ್ ದೇವ್ರಂತ ಮನುಷ್ಯರು. ನಮ್ಮ ಫ್ರೆಂಡ್ ಡೈಲಾಗ್ ಹೇಳ್ತಾನೆ ನೋಡಿ ಗೈಸ್. ಈ ದೇಶಕ್ಕೆ ಸೈನಿಕರು ರೈತರು ಎಷ್ಟೇ ಕಷ್ಟಪಡ್ತಾರೋ ಅದೇ ಥರನೇ ನಮ್ಮ ಡ್ರೈವರ್ಗಳು ಕಷ್ಟಪಡ್ತಾರೆ. ಸಾವಿರಾರು ಜನ ಪ್ರಾಣ ಉಳಿದುಕೊಂಡು ಅವ್ರ ಕೈಲಿರುತ್ತೆ. ಆದರೂ ಕೂಡ ಅವ್ರ ಕಷ್ಟವನ್ನು ಯಾರಿಗೆ ಹೇಳ್ಕೊಳ್ತೀರಾ, ಸೇಫ್ ಆಗಿ ಮನೆ ತಲುಪಿಸ್ತಾರೆ ಸರ್. ಆದ್ದರಿಂದ ನಮ್ಮ ಡ್ರೈವರ್ಗೆ ರೆಸ್ಪೆಕ್ಟ್ ಕೊಡಿ. ಜೈ ಜವಾನ್ ಜೈ ಕಿಸಾನ್ ಜೈ ಡ್ರೈವರ್. ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡ್ಬಿಡಿ ಗೈಸ್. ಡ್ರೈವರ್ ಯಾರೇ ಆಗಲಿ, ಯಾವ ಡ್ರೈವರ್ ಆಗಲಿ ಅಂತ ಹೇಳ್ತಾ ಇರೋದಷ್ಟೇ. ಮತ್ತೆ ಇದಕ್ಕೇನೋ ನಾವು ಡ್ರೈವರ್ ಅನ್ಕೋಬೇಡಿ, ಡ್ರೈವರ್ ಕಷ್ಟಗಳು ಅಂತ ಹೇಳ್ತಾ ಇರೋದು. ಈ ನನ್ನ ಮಗ ಅರ್ಧ ದಾರಿಗೆ ಹೋಗ್ಬಿಟ್ಮೇಲೆ ಹೇಳ್ತಾನೆ ಗೈಸ್ ಗಮ್ ತಗೊಂಡಿಲ್ಲ ಅಂತ. ಮತ್ತೆ ಬರ್ತಾ ಇದೀವಿ ಗೈಸ್, ಹಿಂದೆ ಬಂದು ಗೊಮ್ಮಿಸ್ಕೊಬರಕ್ಕೆ. ಮತ್ತೆ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ. ಬನ್ನಿ ಗೊಮ್ಮಿಸ್ಕೊಂಡು ಮತ್ತೆ ಹೋಗೋಣ. ಫೈನಲಿ ಬಂದು ಊರಿಗೆ ಪೋಸ್ಟರ್ ಎಲ್ಲ ಮೆಚ್ತಾ ಇದೀವಿ. ಈಗ ಪಾಂಪ್ಲೆಟ್ ಎಲ್ಲ ಹಂಚ್ಬಿಟ್ಟಿದ್ದೀವಿ. ಲಾಸ್ಟ್ ಕೆಲಸ ಪೋಸ್ಟರ್ ಮೆಚ್ಚೋದು. ಲೇಟ್ ಆಗೋಗ್ಬಿಟ್ಟಿದೆ ಗಾಯ್ಸ್. ಎಷ್ಟು ಬೇಗ ಬಂದರೂ ಲೇಟ್ ಆಯ್ತೈತೆ, ಏನು ಮಾಡೋಕ್ಕಾಗಲ್ಲ. ನಾನು ಇವತ್ತು ಪೋಸ್ಟರ್ ಹಚ್ಚೋ ಕೆಲಸ ಇವನಿಗೆ ಕೊಟ್ಟಿದ್ದೀನಿ. ನೆನ್ನೆಲ್ಲ ನಾನೇ ಹಚ್ಚಿದ್ದು, ರಾತ್ರಿಗೆ ನಾನೇ ಹಚ್ಬೇಕು ಅನ್ಸುತ್ತೆ. ಬನ್ನಿ ಏನು ಮಾಡೋಣ, ಸ್ವಲ್ಪ ಹೊತ್ತು ಅವನು ಸ್ವಲ್ಪ ಹೊತ್ತು ನಾನು ಹಚ್ಕೊಂಡು ಬೇಗ ಮನೆಗೆ ಹೋಗ್ಬಿಡೋಣ. ಬನ್ನಿ ಲೆಟ್ಸ್ ಗೋ. ಇರೋ ಕೆಲಸ ಎಲ್ಲ ಮುಗೀತು. ಇವ್ರ ಫ್ರೆಂಡ್ ಸಿಕ್ಕಿದ್ದಾರೆ, ಇವರಲ್ಲಿ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಗೈಸ್. ಇವರು ಉದಯ್ ಫ್ರೆಂಡ್ ಇವರು. ಪರವಾಗಿಲ್ಲ ಬಿಡಿ ಗೈಸ್, ಅಲ್ಲೂ ಇತ್ತಾ ಇದಾರೆ ಅಂತ. ಅಯ್ಯೋ ಇವ್ರಿಗಿನ್ನ ಗೊತ್ತಿಲ್ಲ ನಮ್ಮ ಬಗ್ಗೆ ಹೆಂಗೆ ಅಂತ ಅಲ್ಲ ಬ್ರೋ. ನೋಡಿ ಇವನು ಹುಡ್ಗಿನ ಮಾತಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ತಾನೆ. ಹುಡ್ಗಿರ ಚಿಂತೆಯಲ್ಲಿ ಇಷ್ಟಿರುತ್ತೆ ಇವನಿಗೆ. ಹಿಂಗೆ ಕೇಳಿಸ್ಕೊಳ್ಳಿ. ಇಲ್ಲಿ ಬಂದಿರೋ ಕೆಲಸ ಎಲ್ಲ ಆಯಿತು. ಈಗ ಮನೆಗೆ ಹೋಗ್ತಾ ಇದೀವಿ. ಇಲ್ಲೇ 9:00 ಆಗೋಗ್ಬಿಟ್ಟಿದೆ ಗೈಸ್. ಏನು ಮಾಡೋಣ, ಇವತ್ತು ಎಷ್ಟು ಬೇಗ ಬಂದ್ರೂ ಲೇಟ್ ಆಗುತ್ತೆ. ಒಂದೊಂದು ಊರಲ್ಲಿ ಬೇಗ ಆಗುತ್ತೆ, ಒಂದೊಂದು ಊರಲ್ಲಿ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಟಿಫನ್ ಇನ್ನೂ ಮಾಡಿಲ್ಲ, ಏನೂ ಇಲ್ಲ. ಟಿಫನ್ಗೆ ಹೋಗ್ಬೇಕು. ಇಲ್ಲೇ ಲೇಟ್ ಆಗುತ್ತೆ ಗೈಸ್ ಇವತ್ತು. ಕೆಲಸದಿಂದ ಹೋಗ್ತಾ ಇರೋದೇ. ಈಗ ಊರು ಜಸ್ಟ್ ಬಿದ್ದು ಬರ್ತಾ ಇದೀವಿ. ಊರ ನೋಡಿ, ಈಗ ರೋಡ್ಗೆ ಬರ್ತಾ ಇದೀವಿ. ಈಗ ಇಲ್ಲೇ ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿದೆ. ಬನ್ನಿ ಹೋಗೋಣ ಮನೆಗೆ. ಊಟ ಮಾಡಬೇಕು, ಮೇಯ್ನ್ ಟಿಫನ್ ಮಾಡಬೇಕು ಗೈಸ್. ಇಷ್ಟೆಲ್ಲ ಕೆಲಸ ಬಿಡ್ತಾರೆ ಟಿಫನ್ಗೆ. ಬನ್ನಿ ಬೇಗ ಟಿಫನ್ಗೆ ಹೋಗ್ಬಿಟ್ಟು ವಿಡಿಯೋ ಏನು ಮಾಡಲ್ಲ, ಟಿಫನ್ ಮಾಡ್ಕೊಂಡು ಪಟ್ ಅಂತ ಹೋಗ್ಬಿಡ್ತೀವಿ. ಯಾಕಂದರೆ ಲೇಟ್ ಆಗೋಗ್ಬಿಟ್ಟಿದ್ದೀನ. ಗೇಮ್ ಆಡಬೇಕು, 11 ಗಂಟೆಗೆ ಚಾರ್ಜ್ ಆಗಬೇಕು, ಸ್ನಾನ ಮಾಡಬೇಕು, ಜಾಸ್ತಿ ಕೆಲಸಗಳಿವೆ ಗೈಸ್ನ. ಬನ್ನಿ ಲೆಟ್ಸ್ ಗೋ. ಫೈನಲಿ ಹೋಗಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಈಗ 10 ಗಂಟೆ ಆಗಿದೆ ಗೈಸ್. ಫಸ್ಟ್ ಟೈಮ್ ಇಷ್ಟೊತ್ತರೆಗೂ ಆಗಿರೋದು. ಅವರಲ್ಲಿ ಬೇಗ ನಂಬರ್ಗಳೇ ಕಲೆಕ್ಟ್ ಆಗಿಲ್ಲ ಗೈಸ್, ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು.
ಟಾರ್ಗೆಟ್ ಕೊಟ್ಟಿದ್ದಾರೆ ಈ ನಡುವೆ, ಅದರಿಂದ ಸ್ವಲ್ಪ ಲೇಟು. ಏನೋ ಹೆಚ್ಚು ಕಮ್ಮಿ ಮುಗಿಸ್ಕೊಂಡು ಬಂದರೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಬೇಗ ಬಂದ್ಬಿಡೋಣ ಅಂತ ಗಾಡಿ ಕೊಡ್ಬೇಕಾಯ್ತು ಅವ್ರ ಅಪ್ಪಗೆ ಎಲ್ಲಿ ಹೋಗ್ಬೇಕು ಅಂದರು. ಅದರಿಂದ ಬೇಗ ಬಂದ್ವಿ. ಸ್ವಲ್ಪ ಮಾವ ನೋಡೋಕೋಣ ಬನ್ನಿ, ಅವ್ರ ಫಿಸಿಕ್ ಸಖತ್ತಾಗಿದೆ. ಅವನ ಹಂಗೆ ಮಾಡಬೇಕು, ಫಿಸಿಕ್ ಮಾಡಿದ್ರೆ ತೋರಿಸ್ತೀನಿ ಬನ್ನಿ. ನಮ್ಮ ಮಾವ ಫಿಸಿಕ್ ತೋರಿಸ್ತಾನೆ ಇರ್ತೀನಿ, ಬಟ್ ಇದರಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಬನ್ನಿ. ಹೆಂಗಿತ್ತು ಗಾಡಿ ಸಗದಾಗಿತ್ತಲ್ಲ, ಇನ್ನಷ್ಟು ತೋರಿಸ್ಬೇಕಾಯ್ತು. ಜನ ಜಾಸ್ತಿ ಇದ್ರು ಅಂತ ಜಾಸ್ತಿ ತೋರ್ಸಕ್ ಹೋಗಿಲ್ಲ. ಮಾಡಿದ್ರೆ ಅವ್ನ ಅಕ್ಕ ಹಂಗೆ ಮಾಡ್ಬೇಕು ಗಾಡಿ ಬಾಡಿ ಮಾಡೋಣ. ನಂದು ಐತೆ ವರ್ಲ್ಡಲ್ಲಿ, ಅಷ್ಟು ದಪ್ಪ ಇಲ್ಲ, ಚಿಕ್ಕದು ಬಾಡಿ ಗಾಯ್ಸ್. ನಂದು 6 ಪ್ಯಾಕ್ ಎಲ್ಲ ಮಾಡಿದ್ದೆ, ಬಟ್ ಈಗಿಲ್ಲ. ಒಂದು ದಿವಸ ಮಾಡೋಣ ಮತ್ತೆ. ಫೈನಲಿ ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.